ಅದು ಆಟ ಇದು ನೋಡಿ, ಈ ಪಾರ್ಟ್ ಐತಲ್ಲ, ಈ ಪಾರ್ಟು ಇದು ಎಲ್ಲೆಲ್ಲೋ ಡೆವಿಲ್ ಹಾಕಿದ್ರೆ ಇಲ್ಲಿ ಮಾತ್ರ ಕಾಂತಾರ ಓಡಿಸ್ತಾನೆ ಇನ್ನವೇ ಹೋಗಲ್ಲ. ಹೋಗಲ್ಲ ಗೈಸ್, ಹೋಗಲ್ಲ ಅಂದಿದ್ ಕಾರು ಹೋಗಿಸ್ಬೇಕು ನಾನು. ರಾಣಿ ಯಾವತ್ತಿದ್ರು ಈ ರಾಜನ ಹತ್ರನೇ. ಸೊ ಎಲ್ಲೋ ಫ್ಯಾಮ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಂಗೆ ಡೈಲಿ ವ್ಲಾಗ್ಸ್ನ ಮಾಡ್ತಾ ಇರ್ತೀನಿ ಅಂತ ಅಂದ್ಬಿಟ್ಟು ಗಾಡಿ ಸ್ವಲ್ಪ ಪಾರ್ಟು ನೆನ್ನೆ ಏನಾಯ್ತು ಅಂತ ಮುಂದೆ ಹೇಳ್ಕೊಂಡು ಹೋಗ್ತೀನಿ ನಿಮಗೆ. ಏನಾಯಿತು ಗಾಡಿಗೆ ಏನು ಅಂತ ಅಂದ್ಬಿಟ್ಟು. ಸೊ ಎಲ್ಲರಿಗೂ ವೆಲ್ಕಮ್. ಮತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಿಮ್ಮೆಲ್ಲ ಡೈಲಿ ವ್ಲಾಗ್ಸ್ ಬರ್ತಾ ಇರುತ್ತೆ. ಸೊ ಬನ್ನಿ, ಗಾಡಿ ಏನಾಗೈತೆ ಏನು ಅಂತ ತೋರಿಸ್ತೀನಿ ನಿಮಗೆ. ಹೋಗೋಣ. ಹಂಗೇನೆ ನಾನು ಸ್ವಲ್ಪ ಇದು ಫೋನ್ ಡಿಸ್ಪ್ಲೇ ಬೇರೆ ಹಾಕ್ಸ್ಬೇಕು. ಹಾಗೆ ಫೋನ್ದು ನನ್ನೊಂದು ಹಳೆ ಫೋನ್ ವಹಿಸಿದ್ದು, ಇದ್ರದ್ದು ಡಿಸ್ಪ್ಲೇ ಹೊಂಟೋಗೈತೆ, ಇದ್ರದ್ದು ಐತೆ, ಆದರೆ ಇದು ಡಿಸ್ಪ್ಲೇ ವರ್ಕ್ ಆಗ್ತಿಲ್ಲ ಇದ್ರದ್ದು. ಸೊ ಇದು ಸಿಕ್ಕಿರೋ ಫೋನ್ ಇದು. ಸೊ ಬೇಡ ಅಂತ ಅಂದ್ಬಿಟ್ಟು ನಮ್ಮದೇ ಫೋನ್ ರೆಡಿ ಮಾಡಿಸೋದ ಅಂತ ಇದ್ದೀನಿ ಇದಕ್ಕೆ. ಸೊ ಇದಕ್ಕೆ ಡಿಸ್ಪ್ಲೇ ಹಾಕ್ಸ್ಕೊಂಡು ಹಂಗೆ ಗಾಡಿದೆಲ್ಲ ಸ್ವಲ್ಪ ಪಾರ್ಟ್ಸ್ ರೆಡಿ ಮಾಡಿಸ್ಕೊಂಡು ಬರೋಣ ಅಂತಿದ್ದೀನಿ. ಸೊ ಬನ್ನಿ ಹೋಗೋದ. ತಿರುಗ್ತಿಲ್ವಾ? ಮುರಿದಾಕಿದ್ದೀರೇನು? ಏನಪ್ಪ ಅದು ಆಟ? ಇಲ್ಲಿ ಟಾಟಾ ಟಾಟಾ ಮಾಡೋ. ಸೊ ಗೈಸ್, ಹಂಗೆ ನಮ್ಮ ಫ್ರೆಂಡ್ ಒಬ್ಬನ ಕರ್ಕೋಬೇಕು. ನಮ್ಮ ಫ್ರೆಂಡ್ ಕರ್ಕೊಂಡು ಹಿಂಗೆ ಹೋಗಿ ಸ್ವಲ್ಪ ಡಿಸ್ಪ್ಲೇ ಹಾಕ್ಸ್ಕೊಂಡು ಗಾಡಿ ಸ್ವಲ್ಪ ಡ್ಯಾಮೇಜ್ ಆಗಿದೆ, ತೋರಿಸ್ತೀನಿ ಬನ್ನಿ ಗಾಡಿ ಏನು ಡ್ಯಾಮೇಜ್ ಆಗೈತೆ ಅಂತ ಅಂದ್ಬಿಟ್ಟು. ಗಾಡಿನೆಲ್ಲ ತೊಳೆದಿಲ್ಲ ನನ್ನ ಗಾಡಿನ ಕರೆಕ್ಟಾಗಿ ನೋಡಿ. ಇಲ್ಲಿ ಆ್ಯಕ್ಚುಲಿ ಇದು ನೋಡಿ, ಈ ಪಾರ್ಟ್ ಐತಲ್ಲ, ಈ ಪಾರ್ಟು ಇದು ಸೈಕಲಲ್ಲಿ ಬಂದು ಗುದ್ದಿರೋದಕ್ಕೆ ಹಿಂಗೆ ಆಗ್ಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ. ಬನ್ನಿ, ನಮ್ಮ ಫ್ರೆಂಡ್ ಕರ್ಕೊಂಡು ಹೋಗೋಣ ಈಗ. ನೀವ್ರ ಹೋದ. A few moments later. ಒಂದು ಹೊಸ ಗಾಡಿ ಇಲ್ಲ, ಇದೇ ಪಾರ್ಟ್ಗಳ ಅಡಿರಿ ನೋಡಿ. ಯಾವುದೋ ಒಂದು ಹೊಸ ಗಾಡಿ ಐತೆ, ಸೇಮ್ ಇದೇ ಪಾರ್ಟ್ ಮುರಿದೋಗಿರೋದು ನಂದು. ಇಲ್ಲಿ ಈ ಥರ ಅಟ್ಯಾಚ್ ಆಗಬೇಕು, ಅದು ಈ ಥರ ಅಟ್ಯಾಚ್ ಆಗಬೇಕು. ಇದು ಮುರಿದೋಗೈತೆ ಮೇಲ್ಗಡೆ ಪಾರ್ಟಿಂದ. ಇದುವೇ ಈ ಕೆಳಗಡೆ ಲಾಕ್ ಐತೆ, ಇಲ್ಲಿ ಲಾಕ್ ಹಿಂಗೆ ಮುರಿದೋಗಿ ಇದು ಈಚೆ ಬಂದ್ಬಿಟ್ಟೈತೆ. ಇದು ಬರೀ ಇಷ್ಟೇ ಕಣ ಇರೋದು, ಇದು ಬರೀ ಪ್ಲೇಟು ಒಂದಿಷ್ಟು ಅಗಲ ಐತೆ ಅಷ್ಟೇ. ಇದು ಇಲ್ಲಿಗೆ ಇದೇ ಪ್ಲೇಟು. ಯಾವುದೋ ಹೊಸ ಗಾಡಿ ನಿಂತಿತ್ತು ಇಲ್ಲಿ. ನಾವೊಂದು ನಮ್ಮ ಗಾಡಿದು ಸೇಮ್ ಇದೊಂದು ಸಲ ಹಾಕ್ಸ್ತೀನಿ ಅಷ್ಟೇ. ಆದರೆ 2000 ಕೊಟ್ಟು ಹಾಕ್ಸ್ಬೇಕಾ ಅಂತಲೇ ಬೇಜಾರು. ಆದರೂ ಗೈಸ್ 2000 ಕೊಟ್ಟು ಹಾಕ್ಸ್ಬೇಕು ಅಂದ್ರೇ ಬೇಜಾರಾಗುತ್ತೆ. ಏನು ಮಾಡೋಕ್ಕಾಗಲ್ಲ, ಹೊಸ ಗಾಡಿ ಅಂತ ಅಂದ್ಬಿಟ್ಟು ಹಾಕ್ಸ್ತಾಯಿದ್ದೀನಿ. ನೆಕ್ಸ್ಟ್ ಸಲ ಹಾಕ್ಸಲ್ಲ ಅಂತ. ಗೈಸ್ ಬನ್ನಿ ಹೋಗೋದ. ಇನ್ನೇನು ಡಿಸ್ಪ್ಲೇ ಹಾಕ್ಸ್ಕೊಂಡು ಅಲ್ಲೋಗ್ಬಿಟ್ಟು ಒಂದು ವೀಡಿಯೋ ಮಾಡ್ತೀನಿ. ಪುನಃ ಬಂದು ಲಂಚ್ ಟೈಮ್ ಅಂತೆ. ಈಗ 1:15 ಆಗ್ಬಿಟ್ಟೈತೆ. ಸೊ ಅದಕ್ಕೆ ಅಲ್ಲಿ ಡಿಸ್ಪ್ಲೇ ಹಾಕ್ಸ್ಕೊಂಡು ವಾಪಸ್ ಹಿಂಗೆ ಹೋಗ್ಬೇಕು ನಾವು ಇಲ್ಲಿಂದನೇ. ಹೋಗ್ಬೇಕಾದ್ರೆ ಬಂದು ಬುಕ್ ಮಾಡ್ಬಿಟ್ಟು ಹೋಗೋಲ್ಲ. ಈಗ ನಾವು KT ಸ್ಟ್ರೀಟಲ್ಲಿ ಇದ್ದೀವಿ. KT ಸ್ಟ್ರೀಟಲ್ಲಿ ವೆರಿ ಫೇಮಸ್ ಆಗಿರೋ ನೋಡಿ, ಇಲ್ಲಿ ಗ್ರೀನ್ ಕಾಂಪ್ಲೆಕ್ಸು. ಇದ್ರೊಳಗಡೆ ನನಗೊಬ್ಬರು ಗೊತ್ತಿರೋರು ಇದ್ದರು. ಅಲ್ಲಿ ಫೋನ್ನ ಡಿಸ್ಪ್ಲೇ ಹಾಕ್ಸೋಕೆ ಕೊಟ್ಟಿದ್ದೀವಿ. ಈಗ ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂದ್ಬಿಟ್ಟು ಡೆಕತ್ಲಾನ್ಗೆ ಹೋಗ್ತಾ ಇದ್ದೀವಿ. ಡೆಕತ್ಲಾನ್ಗೆ ಹೋಗಿ ಹಂಗೆ ವ್ಲಾಗ್ಸ್ನ ಸ್ಟಾರ್ಟ್ ಮಾಡ್ತೀನಿ ಗೈಸ್. ನೋಡಿ, ಇಬ್ಬರು ಹೆಂಗೆ ಓಡಾಡ್ಕೊ ಹೋಯ್ತವ್ರೆ ಇಲ್ಲಿ. ಗೈಸ್ ಆಮೇಲೆ ಅವರು ನನಗೆ 2-3 ಫೋನ್ದು ಡಿಸ್ಪ್ಲೇಗಳನ್ನ ಹಾಕ್ಕೊಟ್ಟವ್ರೆ. ವಾಯ್ಸನ್ನೆಲ್ಲ ಕರೆಕ್ಟಾಗಿ ಕೇಳಿಸಿಲ್ಲ ಅಂತಂದರೆ ಸ್ವಲ್ಪ ಇದು ಮಾಡ್ಕೊಳ್ಳಿ. ಸೊ ಮತ್ತು ನಾನು ಇನ್ನೂ ಡೆಕತ್ಲಾನ್ಗೆ ಹೋಗಿ ಅಲ್ಲಿ ಸ್ವಲ್ಪ ಗಿಡ್ಲೆ ಮಾಡೋ ವೀಡಿಯೋಗಳನ್ನ ಹಾಕ್ತೀನಿ ಗೈಸ್. ಸರಿ
ನೋಡಿ ಗೈಸ್, ಎಲ್ಲೆಲ್ಲೋ ಡೆವಿಲ್ ಹಾಕಿದ್ರೆ ಇಲ್ಲಿ ಮಾತ್ರ ಕಾಂತಾರ ಓಡಿಸ್ತಾನೆ ಇನ್ನವೇ. ನೀವು ಇದು ಮೈಸೂರಲ್ಲಿ ವೆರಿ ಫೇಮಸ್ ಫಾರ್ ಲೇಡೀಸು. ಏನು ಅಂತಂದರೆ ಇಲ್ಲಿ ಸುಮಂಗಲಿ, ಮನ್ನಾರ್ಸ್ ರೋಡು, ಇಲ್ಲೆಲ್ಲ ಸುಮ್ಮನೆ ಇದರ ಹಬ್ಬ ಗಿಬ್ಬ ಫಂಕ್ಷನ್ಗಳು ಬಂತು ಅಂತಂದರೆ ಇಲ್ಲೇ ಸುತ್ತಾ ಇರ್ತಾರೆ ಶಾಪಿಂಗ್ ಮಾಡೋಕ್ಕೆ. ಪ್ರಭಾ ಟಾಕೀಸ್ ಹತ್ರ ನೀವು ಈ ರೋಡ್ ನೋಡಿರ್ತೀರ ಮೈಸೂರಲ್ಲಿ. ಇಲ್ಲೆಲ್ಲ ಫುಲ್ಲು ಲೇಡೀಸ್ದೇ ಅವ ಇಲ್ಲಿ. ನಾವು ಹುಡುಗರು ಏನಾರು ತಗೋಬೇಕು ಅಂದ್ರೆ ಇಲ್ಲೇನೂ ತಗೊಳಕ್ಕಾಗಲ್ಲ. ಇಲ್ಲೇನು ಗೊತ್ತಾ, ನಾವೇನಾರು ತಗೋತೀವಿ ಅಂತಂದರೆ ಇಲ್ಲಿ ಚಿರುಮುರಿ ನೋಡಿ ಆ ಥರ ಐಟಮ್ಗಳು, ತಿನ್ನೋ ಐಟಮ್ಗಳು ಮಾತ್ರ ತಿನ್ಕೊಂಡು ಹೋಗ್ತೀವಿ. ಏನಕ್ಕಂದರೆ ನಮ್ಮ ಮನೇಲಿ ನಮ್ಮ ಅಮ್ಮ ಯಾರು ಬಂದರೆ ಸುಮಂಗಲಿ ಮನ್ನಾರ್ಸಲ್ಲೇ ಕಲಿತಿರ್ತಾರೆ. ನಾವೆಲ್ಲ ಹಚ್ಚು ಎಷ್ಟೊತ್ತೈತದ ಗುರು ಸೀರೆ ತಗೊಳಕ್ಕೆ ಎಷ್ಟೊತ್ತೈತದಲ್ಲ ಅಂತ ಅಂದ್ಬಿಟ್ಟು ಇದು ಮಾಡ್ತಿರ್ತಾರೆ. ನೋಡಿ ಮನ್ನಾರ್ಸ್ ಏನು ಜನ ನೋಡಿ ಬ್ರೋ, ಮುಗ್ಗಾಡ್ತವ್ರೆ. ಯಾವುದೋ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರಲ್ಲ ಅಂತ ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟರೆ ಇಷ್ಟು ಜನ ಇರಲ್ಲ ಗೈಸಲ್ಲಿ, ಅಷ್ಟು ಜನ ಅವರೇ ಅಲ್ಲಿ ಒಳಗೆ. ಅಲ್ಲಿ ಮನ್ನಾರ್ಸ್ ಶಾಪಲ್ಲಿ ಗೈಸ್ ಡೆಕಾಥ್ಲಾನ್ಗೆ ಬಂದಿದ್ದೀವಿ. ಏನೂ ತಗೊಳ್ಳಲ್ಲ, ಏನಕ್ಕಂದರೆ ಇಷ್ಟ ಆದರೆ ಅದೊಂದು ಇದೈತೆ ಮೀಡಿಯಮಲ್ಲಿ ಒಬ್ಬರ ನಮ್ಮ ಹತ್ರ ಇರೋದು ಟವಲು ಮೀಡಿಯಮ್ ಅಷ್ಟೇನಾ? ಅದೇ ದೊಡ್ಡದಾಗಿ ಕಾಣಿಸ್ತೈತೆ ನಮಗೆ ಅದು. ಅವಾಗ XL, L+. ಇದೊಂದು ಯಾವ ಕಲರ್ ಇಷ್ಟ ಆಯ್ತದೆ ಗೊತ್ತಾ? ಈ ಕಲರ್ ಅಲ್ಲ ಬ್ರೋ, ಎಲ್ಲ ಎಲ್ಲಿ ಬೇಕು ಗೈಸ್. ಹಾಕ್ಸಕ್ಕೆ ಟೈಮ್ ಪಾಸ್ ಮಾಡವ ಅಂದ್ಬಿಟ್ಟು ಡೆಕಾಥ್ಲಾನ್ಗೆ ನೋಡಿ ಎಲ್ಲ ಕ್ಯಾರ ಮಾಡ್ತೀವಿ ಎಲ್ಲ ಸೇರಿ. ಬ್ರೋ ಎಷ್ಟು ಸಲ ಚಾನ್ಸ್? ಒಂದೇ ಚಾನ್ಸು. ಒಂದ್ಸಲ ಹೊಡೆದ್ರೆ ಮಾತ್ರ 2. ಅದು ಎತ್ಕೊಳಂಗಿಲ್ಲ, ಅದು ಒಳಗೆ ಬಿದ್ದಿರೋದು ಎತ್ಕೊಡಿ. ನಿಮ್ಗೂ ಅದು ಬ್ಲ್ಯಾಕು, ನಿಮ್ಮ ಬ್ಲ್ಯಾಕ್ ನನಗೊಂದಾ? ನಂದಿಲ್ಲ ಇದಾ? ಸರಿ. ಬರೀ ಏನಾರು ಹೇಳಕ್ಕೆ ಇಷ್ಟಪಡ್ತೀರಾ ಬ್ಲಾಗಲ್ಲಿ? ಒಡೆಯ ಜೋರಾಗಿ ನಾನು ಕಣ ಪಾನೆಲ್ಲ ಇಲ್ಲಿಗೆ ತಳ್ಬಿಟ್ಟಿದ್ರಲ್ಲ ನನ್ನ ಕಡೆಗೇನೆ ಎಲ್ಲ ಬರ್ತದೆ. ನೀನೇನು ಹೋಗಿಸ್ಬಿಡ್ತೀಯಾ? ನಿಮ್ದು ಅದೇ ಕತೆ. ಹೋಗಿದ್ದು ಹೋಗಿ ನಿಧಾನ ಕಡ್ದಿರ ನೀರು ಹೋಗಿಸೋ ಅಲ್ಲಿ ಹಂಗೊಡೆ ಹಂಗಿಲ್ಲ ಕಣ. ಏನು ಫೋನ್ಗೇನು ರೆಡಿ ಮಾಡಿಸ್ಕೊಂಡು ಏನಲ್ಲಿ ಹೋಗ್ಬೇಕಾದ್ರೆ ಒಂದು ವೀಡಿಯೋ ಮಾಡ್ತೀನಿ. ಗಾಡಿ ರೆಡಿ ಮಾಡಿಸ್ಬೇಕು. ಇವ್ರ ಜೊತೆ ಎಲ್ಲ ಟೈಮ್ ಪಾಸ್ ಮಾಡ್ತಿದ್ದೀವಿ. ಈಗ ನಾನು ವೀಡಿಯೋ ಮಾಡ್ತಿರೋದ್ರಿಂದ ನೋಡಿ ನನಗೆ ಕ್ಯಾರ ಮಾಡೋಕ್ಕೆ ಬರಲ್ಲ ಅನ್ಕೊಂಡ್ರ. ನಾನು ವೀಡಿಯೋ ಮಾಡ್ತಿರೋದು ಕ್ಯಾರ ಮಾಡೋಕ್ಕಾಗ್ತಿಲ್ಲ. ಸೊ ಹಂಗೆ ವೀಡಿಯೋ ಮಾಡ್ತೀನಿ. ಸರಿ ಬಾಯ್ ಗೈಸ್. ರಾಣಿ ಯಾವತ್ತಿದ್ರು ಈ ರಾಜನ ಹತ್ರನೇ ಬ್ರೋ. ಇವೆಲ್ಲ ಹೊಡೆದಿಲ್ಲ ಗಾಯ್ಸ್, ರಾಣಿ ನನ್ನ ಹತ್ರ ಐತೆ. ಇದ್ಯಾಕ್ಲ ಡೈರಿ ಇಲ್ಲಿ ಗಂಟೆ ಬರ್ತೀಯಾ? ನಾನು ಎತ್ಕೊಡ್ತೀನಿ ಇಲ್ವಾ? ನಾವೆಲ್ಲ ನೋಡಿಲಿ ರಾಣಿನೇ ಹೊಡೆದಿದ್ದೀನಿ ನಾನು. ಇನ್ನು ಇವೆಲ್ಲ ಪಾನೆಲ್ಲ ಲೆಕ್ಕನಾ? ನೀವೆಲ್ಲ ಆಡಿ ಇದು ಹೋಯ್ತದೆ ಹೋಗಲ್ವ ಹೇಳ್ರು? ಹೋಗಲ್ಲ ಗೈಸ್, ಹೋಗಲ್ಲ ಅಂದಿದ್ದ ಕಾರು ಹೋಗಿಸ್ಬೇಕು ನಾನು. ಅದರಲ್ಲೆಲ್ಲ ಪಂಟ ನಾನು ಅದರಲ್ಲಿ ಬರೀ ಡೈಲಾಗ್ ಹೊಡಿತಾನೆ ಬ್ರೋ. ಇನ್ಯಾವ್ದು ಹೋಗಲ್ಲ ಹೇಳೋ? ಹೋಗಿಸ್ತೀನಿ. ಇಲ್ಲ ನೀನು ಯಾವುದು ಹೋಗ್ಸಲ್ಲ. ಈಗ ಡಮ್ಮಿ
ಬಿಡಿ ಬೇಗ ನಾನು ಒಬ್ಬನೇ ಹೊಡೆದ್ರೆ ಗೈಸ್ ನಾನು ಒಬ್ಬನೇ ಹೊಡೆದ್ರೆ ಇವರಿಬ್ರು ಏನು ಮಾಡ್ತಾರೆ ಅಂತ ಪಾಪ ಅಂತ ಕ್ಯಾರಮ್ ಮಾಡ್ಕೊಂಡು ವಿಡಿಯೋ ಮಾಡೋದು ಕಷ್ಟ, ಅದಕ್ಕೆ ಸ್ವಲ್ಪ ಕ್ಯಾರಮ್ ಮಾಡ್ತಿದ್ದೀನಿ, ವಿಡಿಯೋನ ಮಾಡ್ತೀನಿ. 20 ನನಗೆ 5 ರೂಪಾಯಿ ಎರಡು ಒಂದು ಇದು ಎಲ್ಲ ಕೊಟ್ಟಾಯ್ತು. ನೀವು 20 ರೂಪಾಯಿ ಎರಡು ಕೊಟ್ಟು ಸೆಮಿಫೈನಲ್ ನಡೀತಾ ಇದೆ. ಡೈರಿ ಮದುವೆ ಡೈರಿ ಗೈಸ್ ಏನು ಗೊತ್ತಾ, ಡೈರಿಗೆ ಕ್ಯಾಮ್ರಾ ತೋರಿಸಿದ್ರೆ ಆಗಲ್ಲ, ಅವ್ರಿಗೆ ತೋರ್ಸೋದು ಕ್ಯಾಮ್ರಾ. ನೋಡಲು ಬಂದಿರುವಂಥ ನಿಮಗೆಲ್ಲ ಸ್ವಾಗತ ಗೈಸ್. ಕೊನೆಗೂ ನಮ್ಮ ಬ್ರೋ ವಿನ್ ಆಗಿದ್ದಾರೆ. ಕ್ಯಾರಮ್ ಮಾಡಿ ಆಡಿ ಬೇಜಾರಾಗೋಯ್ತು. ಫೈನಲಿ ನಾನೇ ಗೆದ್ದಿರೋದು. ಆದರೂ ಸುಮ್ಮನೆ ಚೆನ್ನಾಗಿ ಆಡೋದು ಗೈಸ್, ಅವರು ಚೆನ್ನಾಗಿ ಆಡೋದು. ನೋಡಿ ಇದು ಯಾವುದೋ ಹೊಸ ಗೇಮ್ ಐತೆ, ಇದು ಆಡೋದ ಡೈರಿ ನೋಡಿ, ಇದು ಆಡೋದಾ ಜಂಗೆ ಆಡೋದು ಬಾ ನೋಡೋದು. ಎತ್ಕೊಳ್ಳಿ ಬರೋ ಆ ಕಡೆ ಇಟ್ಕೊಳ್ಳ ಬಾಲಲ್ಲಿ ಇಬ್ರು ಆಡೋದು. ಒಂದು ಕಣ ಏಯ್ ಕರೆಕ್ಟಾಗಿ ಹಾಕು. ಕ್ಯಾನ್ಸಲ್. ಔಟ್. ಫೈನಲಿ ಏನು ಗೊತ್ತಾಗಿದ್ದು, ನಮ್ಗೇನು ಆಡಕ್ಕೆ ಬರಲ್ಲ, ಆಟನ ಆಡಬೇಡ್ದು, ಓಕೆನಾ? ಅದರಿಂದ ಈ ಆಟದಿಂದ ತಿಳ್ಕೊಬೇಕಷ್ಟೇ. ಆಟ ಏನೋ ಚೆನ್ನಾಗಿ ಗೊತ್ತಿಲ್ಲ, ಸುಮ್ಮನೆ ಆಡ್ತಿದ್ದೀವಿ ನಾವೇ. ಕೆಟ್ಟೋಗಿತ್ತಲ್ವ ಇದು ಗೈಸ್, ಇದು ಕೆಟ್ಟೋಗಿತ್ತು ಲಿಫ್ಟು. ಈಗ ಮೋಸ್ಟ್ಲಿ ಏನೋ ಆನ್ ಮಾಡ್ಬಿಟ್ಟವ್ರೆ. ಬನ್ನಿ ಮೇಲ್ಗಡೆ ಬ್ಯಾಗಿಗೆಲ್ಲ ಐತೆ, ಹೋಗಿ ನೋಡೋಣ ಮೇಲೆ. ಮೈಸೂರು ಡೆಕಾಥ್ಲಾನ್ ಗಳ್ಳ ಮಾಲಲ್ಲಿ ಇರೋದು, ವಿಸಿಟ್ ಮಾಡಿ. ಪ್ರಮೋಷನ್ ಮಾಡ್ತಿದ್ದೀವಿ ಅದು. ಹೌದು. ಇಲ್ಲಿ ನೋಡಿದ್ರೆ ಎಸೆಯೋದು, ಇಲ್ಲಿ ನೋಡಿದ್ರೆ ತಿನ್ಬೋದು ಅನ್ನ. ತಟ್ಟೆಲ್ಲ ಇವನು ಯಾರ ಏನೋ ಮಾಡ್ತವನೆ ಅಂತಂದ್ರೆ ಏನೆಲ್ಲ ಮಾಡ್ತವನೆ ಇಲ್ಲಿ ನೋಡಿ ಗೈಸ್. ಯಾರು ಇವನು ಪೀಪು ಓದ್ತವನೆ. ಇದಂತೆ ಹೋಗೋಣ, ಟೈಮ್ ಪಾಸ್ ಮಾಡಿದ್ದು ಸಾಕು. ಅವ್ರ ಆಮೇಲೆ ಬೈಕತ್ತಾರೆ, ಸುಮ್ಮನೆ ಯಾಕೆ ಬರ್ತಾರೆ ಸುಮ್ಮನೆ ಅಂತ ಬಿಡಿ. ರೈನ್ ಕೊಡ್ತಾನೆ ಇದು. ರೈಟ್ ಕೊಟ್ಟು ಹೆಂಗೆ ಕೊಟ್ಟು ಅದು 800 ಹಾಕೊಂಡು ನಾನು ಗಾಡಿ ತಗೊಳ್ತೀವಲ್ಲ, ನಡ್ರ ಬನ್ರ, ಟೈಮ್ ಆಯ್ತು ನಡ್ರಲ್ಲ. ನಡ್ರ ಆಡೋ ಇದು ಆಡಲ್ಲ, ಇದು ಬಲಲು ಮುರಿಗಿರ್ದಾಕ್ಬಿಟ್ಟಿಯಲು. ಮಕ್ಕಳಾಡ ಟೈಮಲ್ಲಿ ನೀನೇ ಮಕ್ಕಳಾಗ ಆಡ್ತಿಲ್ಲ. ಇದಾಡ್ಲ ಡೇರಿ, ಇದಾಡ್ಲಾ ಅದಕ್ಕಿಂತ ಇಲ್ಲಿ ನೋಡಿ ಶೋರೂಮಲ್ಲಿ ಹೀರೋ ಕಂಪ್ನಿ ಅವ್ರದ್ದು. ಯಾರು ಬ್ರೋ ವಿಡಿಯೋ ಮಾಡ್ತಾರೆ? ನಾವೇನು ಚೆನ್ನಾಗಿ ಲಾಕ್ ಬ್ರೋ, ಹುಡುಗಿರೋ ಅಪ್ಪ ಬಾಳೆಹಣ್ಣು ಎಷ್ಟಪ್ಪ ಕೆಜಿ? ಇಂಚಣ ಯಾಕೆ ಬ್ರೋ ರೆಸ್ಪೆಕ್ಟೇ ಇಲ್ಲ. ಅವತ್ತು ನೋಡಿದ್ರೆ ತಳೋದು ವೀಡಿಯೋ ಮಾಡ್ಬಿಟ್ಟೆ. ನಮ್ಮ ಅಪ್ಪನ ಹತ್ರ ಬಾಳೆಹಣ್ಣು ಇಸ್ಕೊಳ್ತಿದ್ದೀವಿ ಫ್ರೀಯಾಗಿ. ಕರೆಕ್ಟಾಗಿ ಬಂದಿದ್ದೀವಿ ಇವರು ಈ ರೋಡಲ್ಲಿ. ಇನ್ನೊಂದು ಪಾಯಿಂಟ್ ಏನ ಇನ್ನೊಂದು ಪಾಯಿಂಟ್ ಇಲ್ಲ, ಬ್ಯಾಟ್ ಏನಿಲ್ಲ. ಹೌದಾ? ಯಾವ ಬ್ಯಾಟ್ರಿ? ಬೇಡ ಕಣ, ಹಿಂಗೆ ನಡ್ರಿ ಬ್ರೋ. ಏ
ಎಲ್ಗಾಕಿ ನೀವು ಮನೆಗೆ ಹೋಗಿ ಆ ರೋಡ್ನ ಟಿಕ್ಕಾಡ್ ಕಳಕ್ಕೆ ಒಂದು ಮೇಲೆ ನೋಡ್ಬೇಕು ಈ ರೋಡ್ ಇಲ್ಲಿ ಇಲ್ಲಿ ಚೌಡ್ರಿ ಬೈತಲ್ಲ. ಸರಿ ನಾನು ಹೋಗೋಣ ಬಂದಿದ್ದೀನಿ ಗಾಡಿನ ರೆಡಿ ಮಾಡ್ಸೋಕ್ಕೆ. ಹೋಗಿ ಈಗ ನಾವು ಬರಬೇಕು ಅದನ್ನ. ಅದು ಸ್ವಲ್ಪ ಆಗೈತೆ ಅಷ್ಟೇ, ಅದು ಚೇಂಜ್ ಮಾಡಿಸಿ ಅಂದರೆ ಏನಾಗಲ್ಲ. ಆದರೂ ಸ್ವಲ್ಪ ಇದಾಗಿದೆ ಅಂದ್ಬಿಟ್ಟು ಹೊಸದೊಂದು ಅಂದ್ಬಿಟ್ಟು ಚೇಂಜ್ ಮಾಡಿಸ್ತಾ ಇರೋದು. ಸೊ ಮತ್ತು ಈ ವ್ಲಾಗ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಸೊ ಅವತ್ತು ಬರೀ ಬುಕ್ಕಿಂಗ್ ಮಾತ್ರ ಮಾಡ್ಕೊಂಡ್ರು. ಇವತ್ತು ಪಾರ್ಟ್ಸ್ ಬಂದೈತಂತೆ, ಹೋಗಿ ಪಾರ್ಟ್ಸ್ ಹಾಕ್ಸ್ಕೊಂಡು ಅದು ಯಾವ ಥರ ರೆಡಿ ಮಾಡಿಸ್ತೀನಿ ಅದನ್ನ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಹೇಳ್ತಾ ವ್ಲಾಗ್ನ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.